गाइस अस्सलाम वालेकुम नमस्ते। ಇವತ್ತು ನಾವು ರೂಹ್ ಅಫ್ಜಾ ಶರ್ಬತ್ ಮಾಡೋಣ। ಇದಕ್ಕೆ ಸಬ್ಜಿಗೆ ಬೀನ್ಸ್ ಅಂತೀವಿ, ಕನ್ನಡದಲ್ಲಿ ಏನು ಹೇಳ್ತೀವಿ ಅಂತ ಹೇಳಿ ಕಮೆಂಟ್ಸ್ ಮಾಡಿ ಗೈಸ್। ನನಗೂ ಗೊತ್ತಿಲ್ಲ ಏನಂತಾರೆ ಅಂತ ಹೇಳ್ಬಿಟ್ಟು। ಅದಾದಮೇಲೆ ಇದು ಇಸ್ಬುಕೋಲ್ ಗೈಸ್, ಇದಕ್ಕೆ ಕತಿರಾಗೊಂದು ಅಂತಾರೆ ಗೈಸ್। ಕಮೆಂಟ್ಸ್ ಮಾಡಿ ಗೈಸ್ ಏನಂತಾರೆ ಅಂತ ಹೇಳಿ, ನನಗೆ ಗೊತ್ತಿಲ್ಲ। ಸ್ವಲ್ಪ ನೀರು ಹಾಕ್ಬೇಕು ಗೈಸ್। ನೀರು ಹಾಕ್ಕೊಂಡು ಫಸ್ಟು ಸ್ವಲ್ಪ ನೆನೆಯಾಗಿ ಬಿಟ್ಬಿಡ್ಬೇಕು ಇದನ್ನು। ಚೆನ್ನಾಗಿ ನೆಂದಿದೆ ಗೈಸ್। ಇದು ಬಾದಾಮ್ ಹಾಕಿದ್ರೆ ಚೆನ್ನಾಗಿರುತ್ತೆ ಗೈಸ್। ಇದು ಮಿಲ್ಕ್ ನೋಡಿ ಗೈಸ್, ಮಿಲ್ಕ್ ಹಾಲು। ಅದಾದಮೇಲೆ ಇದು ರೂಹ್ ಅಫ್ಜಾ, ಇದರಿಂದನೇ ರೂಹ್ ಅಫ್ಜಾದು ಶರ್ಬತ್ ಗೈಸ್। ಸ್ವಲ್ಪ ಸಕ್ಕರೆ ಹಾಕ್ಕೊಳ್ಳಿ ಗೈಸ್। ಇದು ರೂಹ್ ಅಫ್ಜಾ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ। ಕಲರ್ ಚೆನ್ನಾಗಿ ಬರಬೇಕು ಗೈಸ್, ಅಷ್ಟೊಂದು ಕಲರ್ ಬರಲಿಲ್ಲ, ಅದಕ್ಕೆ ಮತ್ತೆ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ। ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ। ಇದು ಬೆಳಗ್ಗೆ ನೆನೆಯಕ್ಕೆ ಹಾಕಿದ್ನಲ್ಲ ಗೈಸ್, ಅದಿದು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ। ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಗೈಸ್। ಅದಾದಮೇಲೆ ಈ ಬಾದಾಮ್ ಇದೆಯಲ್ಲ ಗೈಸ್, ಇದು ಹಾಕಿ ಇವಾಗ ಇಫ್ತಿಯಾರಿಗೆ ರೆಡಿ ಮಾಡ್ತಾ ಇದ್ದೀನಿ ಗೈಸ್। ಓಕೆ ಗೈಸ್, ಇಷ್ಟೇ ಗೈಸ್ ರೂಹ್ ಅಫ್ಜಾ ಶರ್ಬತ್ ಮಾಡೋದಂಥದ್ದು। ಶರ್ಬತ್ ರೆಡಿ ಆಗಿದೆ ಗೈಸ್ ನೋಡಿ। ಓಕೆ ಗೈಸ್, ಇನ್ನೊಂದು ವಿಡಿಯೋ ಮೂಲಕ ನಾಳೆ ಸಿಗೋಣ ಗೈಸ್। ನನ್ನ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಗೈಸ್।